ಗಿಲಿಯಾದ್ನ ಬೆಟ್ಟಗಳು ಯಾವಾಗಲೂ ಮೌನವಾಗಿರಲಿಲ್ಲ. ಒಮ್ಮೆ ಅವು ಯುದ್ಧದ ಘೋಷಗಳಿಂದ, ಕತ್ತಿಗಳ ಘರ್ಷಣೆಯಿಂದ, ಜಯದ ಕೂಗುಗಳಿಂದ ನಡುಗಿದ್ದವು. ಆದರೆ ಆ ಬೆಟ್ಟಗಳು ಒಮ್ಮೆ ಇನ್ನೊಂದು ಧ್ವನಿಯನ್ನು ಕೇಳಿದ್ದವು, ಒಬ್ಬ ತಂದೆಯ ಮುರಿದ ಹೃದಯದ ನಿಶ್ಶಬ್ದ ಅಳಲು. ಅದೇ ಕಥೆ ಯೆಪ್ತಾಹನ ಕಥೆ. ಗಿಲಿಯಾದ್ ಎಂಬ ಪರ್ವತ ಪ್ರದೇಶದಲ್ಲಿ ಯೆಪ್ತಾಹ ಹುಟ್ಟಿದನು. ಅವನ ತಂದೆ ಗಿಲಿಯಾದ್ ಕುಲದ ಗೌರವಾನ್ವಿತ ವ್ಯಕ್ತಿ, ಆದರೆ ಅವನ ತಾಯಿ ವೇಶ್ಯೆಯಾಗಿದ್ದಳು. ಈ ಕಾರಣಕ್ಕೆ ಯೆಪ್ತಾಹನು ಹುಟ್ಟಿದ ಕ್ಷಣದಿಂದಲೇ ತಿರಸ್ಕಾರವನ್ನು ಅನುಭವಿಸಿದನು. ಅವನು ಬೆಳೆದಂತೆ ಶಕ್ತಿಶಾಲಿ, ಧೈರ್ಯಶಾಲಿ ಯೋಧನಾಗಿದ್ದರೂ ಅವನ ಸಹೋದರರ ಮನಸ್ಸುಗಳಲ್ಲಿ ದ್ವೇಷ ಮಾತ್ರ ಉಳಿಯಿತು. ಒಂದು ದಿನ ಅವರು ಅವನಿಗೆ ನೇರವಾಗಿ ಹೇಳಿದರು, ನೀನು ನಮ್ಮ ತಂದೆಯ ಆಸ್ತಿಗೆ ಹಕ್ಕುದಾರನಲ್ಲ, ನೀನು ಬೇರೆ ಹೆಂಗಸಿನ ಮಗನು, ಈ ಮನೆ ನಿನಗೆ ಸೇರಿಲ್ಲ. ಆ ಮಾತುಗಳು ಕತ್ತಿಗಿಂತ ತೀಕ್ಷ್ಣವಾಗಿದ್ದವು. ಅವಮಾನಿತನಾಗಿ ನೋವಿನಿಂದ ಯೆಪ್ತಾಹನು ತನ್ನ ಮನೆ ಬಿಟ್ಟು ಹೊರಟನು. ಅವನು ತೋಬ್ ಎಂಬ ದೂರದ ಪ್ರದೇಶಕ್ಕೆ ಹೋದನು. ಸಮಾಜದ ಅಂಚಿನಲ್ಲಿದ್ದ, ಯಾರಿಗೂ ಬೇಕಾಗದವರ ನೆಲೆ. ಅಲ್ಲಿ ಅವನು ಒಬ್ಬನೇ ಇರಲಿಲ್ಲ. ಅವನಂತೆ ತಳ್ಳಿಹಾಕಲ್ಪಟ್ಟ, ನಿರಾಕೃತಗೊಂಡ ಪುರುಷರು ಅವನ ಸುತ್ತ ಸೇರಿದರು. ಅವರು ಅವನ ಧೈರ್ಯವನ್ನು ನೋಡಿ ಅವನನ್ನು ತಮ್ಮ ನಾಯಕನನ್ನಾಗಿ ಮಾಡಿಕೊಂಡರು. ಜನರು ಅವನನ್ನು ತಿರಸ್ಕರಿಸಿದರೂ ದೇವರು ಅವನನ್ನು ರೂಪಿಸುತ್ತಿದ್ದನು. ಆ ಸಮಯದಲ್ಲಿ ಇಸ್ರಾಯೇಲ್ ಜನರು ದೇವರನ್ನು ಮರೆತು ಪರದೇವತೆಗಳನ್ನು ಆರಾಧಿಸುತ್ತಿದ್ದರು. ಅವರ ಅವಿಧೇಯತೆಗೆ ಫಲವಾಗಿ ಅಮ್ಮೋನ್ಯರು ಬಂದರು. ಅವರು ಊರುಗಳನ್ನು ಸುಟ್ಟು ಹಾಕಿದರು, ಜನರನ್ನು ಹಿಂಸಿಸಿದರು. ಇಸ್ರಾಯೇಲರು ಕೊನೆಗೆ ದೇವರ ಮುಂದೆ ಕುಸಿದರು. ಕರ್ತನೇ, ನಾವು ಪಾಪ ಮಾಡಿದ್ದೇವೆ, ನಮ್ಮನ್ನು ಉಳಿಸು. ದೇವರ ಹೃದಯ ಕರುಣೆಯಿಂದ ಕರಗಿತು. ಗಿಲಿಯಾದ್ನ ಹಿರಿಯರು ಸಂಕಟದಲ್ಲಿ ನಾಯಕನನ್ನು ಹುಡುಕಿದರು. ಯಾರೂ ಮುಂದೆ ಬರಲಿಲ್ಲ. ಆಗ ಅವರಿಗೆ ಒಬ್ಬನ ಹೆಸರು ನೆನಪಾಯಿತು. ಅವರು ತಳ್ಳಿಹಾಕಿದ್ದ ಯೆಪ್ತಾಹ. ಅವರು ತೋಬ್ಗೆ ಹೋಗಿ ಅವನ ಮುಂದೆ ನಿಂತು ಹೇಳಿದರು, ನೀನು ಬಂದು ನಮ್ಮನ್ನು ರಕ್ಷಿಸು. ಯೆಪ್ತಾಹನ ಕಣ್ಣಲ್ಲಿ ಹಳೆಯ ನೋವು ಹೊಳೆಯಿತು. ನನ್ನನ್ನು ದ್ವೇಷಿಸಿ ಹೊರಹಾಕಿದ ನೀವೇ ಈಗ ಸಂಕಟದಲ್ಲಿ ನನ್ನ ಬಳಿಗೆ ಬಂದಿರಾ? ಆದರೂ ದೇವರ ಮುಂದೆ ಪ್ರಮಾಣವಿಟ್ಟು ಅವನನ್ನು ನಾಯಕನಾಗಿಸುವುದಾಗಿ ಅವರು ಒಪ್ಪಿಕೊಂಡರು. ತಿರಸ್ಕೃತನು ಈಗ ನಾಯಕನಾಗಿದ್ದನು. ಯೆಪ್ತಾಹನು ಯುದ್ಧಕ್ಕೆ ಧಾರಿಸಲಿಲ್ಲ. ಮೊದಲು ಶಾಂತಿಯ ಮಾತು ಹೇಳಿದನು, ಇತಿಹಾಸವನ್ನು ನೆನಪಿಸಿದನು. ಆದರೆ ಅಮೋನ್ಯರ ರಾಜನ ಹೃದಯ ಕಠಿಣವಾಗಿತ್ತು. ಯುದ್ಧ ತಪ್ಪಿಸಲಾರದು ಎಂದು ತಿಳಿದ ಯೆಪ್ತಾಹನು ದೇವರ ಮುಂದೆ ನಿಂತನು. ಯುದ್ಧದ ಭಾರ ಅವನ ಹೃದಯದ ಮೇಲೆ ಇತ್ತು. ಆ ಕ್ಷಣದಲ್ಲಿ ಅವನೊಂದು ವ್ರತ ಮಾಡಿದನು. ಕರ್ತನೇ, ನೀನು ನನಗೆ ಜಯ ಕೊಟ್ಟರೆ ನಾನು ಮನೆಗೆ ಹಿಂತಿರುಗುವಾಗ ಮೊದಲು ಹೊರಬರುವುದನ್ನು ನಿನಗೆ ಅರ್ಪಿಸುವೆನು. ಆ ಮಾತುಗಳು ಅವನ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಲಿದ್ದವು. ಯುದ್ಧ ಭೀಕರವಾಗಿತ್ತು, ಆದರೆ ಕರ್ತನ ಆತ್ಮ ಯೆಪ್ತಾಹನ ಮೇಲೆ ಇಳಿಯಿತು. ಅಮೋನ್ಯರು ಸೋತರು, ಇಸ್ರಾಯೇಲ್ ಜಯಶಾಲಿಯಾಯಿತು. ಜನರು ಸಂಭ್ರಮಿಸಿದರು. ಯೆಪ್ತಾಹನು ಮನೆಗೆ ಹಿಂತಿರುಗಿದನು. ಆಗ ಅವನ ಮನೆ ಬಾಗಿಲು ತೆರೆದಿತು. ದಮ್ಮಡಿ ಬಡಿಯುತ್ತಾ, ನಾಟ್ಯವಾಡುತ್ತಾ, ನಗುಮುಖದೊಂದಿಗೆ ಅವನ ಏಕೈಕ ಮಗಳು ಹೊರಬಂದಳು. ಆ ಕ್ಷಣದಲ್ಲಿ ಯೆಪ್ತಾಹನ ಹೃದಯ ಚೂರು ಚೂರಾಯಿತು. ಅವನು ಬಟ್ಟೆ ಹರಿದುಕೊಂಡು ಅತ್ತನು. ಅಯ್ಯೋ ನನ್ನ ಮಗಳೇ, ನಾನು ಕರ್ತನಿಗೆ ವ್ರತ ಮಾಡಿದ್ದೇನೆ, ಹಿಂತಿರುಗಲು ಸಾಧ್ಯವಿಲ್ಲ. ಮಗಳು ಕ್ಷಣ ಮಾತ್ರ ಮೌನದಲ್ಲಿದ್ದಳು. ನಂತರ ಶಾಂತವಾಗಿ ಹೇಳಿದಳು, ಅಪ್ಪ, ನೀನು ದೇವರಿಗೆ ಮಾತು ಕೊಟ್ಟಿದ್ದರೆ ಅದನ್ನು ನೆರವೇರಿಸು. ಅವಳು 2 ತಿಂಗಳು ಬೆಟ್ಟಗಳಲ್ಲಿ ಅಲೆದು ಅತ್ತಳು, ತನ್ನ ಕನಸುಗಳಿಗಾಗಿ, ತನ್ನ ಭವಿಷ್ಯಕ್ಕಾಗಿ. ನಂತರ ಅವಳು ಹಿಂತಿರುಗಿದಳು, ತಂದೆಯ ವ್ರತವನ್ನು ಸ್ವೀಕರಿಸಿದಳು. ಅವಳ ಜೀವನ ದೇವರಿಗೆ ಅರ್ಪಿತವಾಯಿತು. ಯೆಪ್ತಾಹನು ಇಸ್ರಾಯೇಲನ್ನು 6 ವರ್ಷ ನ್ಯಾಯಾಧಿಪತಿಯಾಗಿ ನಡೆಸಿದನು. ಅವನು ಯುದ್ಧಗಳನ್ನು ಗೆದ್ದನು, ಆದರೆ ತನ್ನ ಹೃದಯನ ಯುದ್ಧವನ್ನು ಎಂದಿಗೂ ಮರೆತಿಲ್ಲ. ಪ್ರತಿ ವರ್ಷ ಇಸ್ರಾಯೇಲ್ ಹೆಂಗಸರು 4 ದಿನ ಅವನ ಮಗಳನ್ನು ಸ್ಮರಿಸಿ ಅಳುತ್ತಿದ್ದರು. ಅವಳು ನಿಶ್ಶಬ್ದ ತ್ಯಾಗದ ಪ್ರತೀಕಳಾಗಿ ಉಳಿದಳು. ಕಥೆಯ ಪಾಠ. ಯೆಪ್ತಾಹನ ಕಥೆ ನಮಗೆ ಹೇಳುವುದು, ದೇವರು ತಳ್ಳಿಹಾಕಲ್ಪಟ್ಟವರನ್ನು ಎತ್ತಿಕೊಳ್ಳುತ್ತಾನೆ, ಆದರೆ ಆತುರದ ಮಾತುಗಳು ಜೀವನ ಪೂರ್ತಿ ಬೆಲೆ ಕೇಳುತ್ತವೆ. ನಂಬಿಕೆ ಶಕ್ತಿಯಾಗಿದೆ, ಆದರೆ ಜ್ಞಾನವಿಲ್ಲದ ನಂಬಿಕೆ ನೋವನ್ನು ತರಬಹುದು. ಗಿಲ್ಯಾದ್ನ ಬೆಟ್ಟಗಳು ಇನ್ನೂ ಮೌನವಾಗಿವೆ, ಆದರೆ ಗಾಳಿಯಲ್ಲಿ ಇನ್ನೂ ಆ ಕಥೆಯ ಗುನುಗು ಕೇಳಿಸುತ್ತದೆ. ಕೆಲವು ವ್ರತಗಳ ಬೆಲೆ ತುಂಬಾ ಭಾರಿ.